ನಮಸ್ಕಾರ ಸ್ನೇಹಿತರೆ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಕೀಮ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದ್ವಿ ಲಾಸ್ಟ್ 1 ಇಯರ್ದು ಕರೆಂಟ್ ಅಫೇರ್ಸ್ ಇದು 3ನೇ ವಿಡಿಯೋ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ಗಳು ನೋಡಿಲ್ಲ ಅಂದ್ರೆ ನೋಡಿ, ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಅದ್ರ ಲಾಸ್ಟ್ ಇಯರ್ದು ಕೂಡ ತಾವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಅಪ್ಕಮಿಂಗ್ AO ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ 2 ಇಯರ್ಸ್ ನೀವು ಓದ್ಕೋಬೇಕಾಗತ್ತೆ. ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ವಿಡಿಯೋಸ್ಗಳದ್ದು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡಿ. ಅಂಡ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಒಂದೊಂದು ಬರೀ ನಿಮಗೆ ಅಗ್ರಿಕಲ್ಚರ್ ಅಂತ ತಕ್ಷಣ ನಿಮಗೆ ಸ್ಪೆಸಿಫಿಕ್ ಪೇಪರ್ಗೆ ಅಂತಲ್ಲ, GK ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸ್ಕೀಮ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಬನ್ನಿ ಡಿಸ್ಕಸ್ ಮಾಡೋಣ. ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ಸ್ ರಿಪೋರ್ಟ್ ಬಿಡುಗಡೆ ಆಗಿದೆ ಸ್ನೇಹಿತರೆ. ಓಕೆ, ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ಸ್ ಇನ್ ದ ವರ್ಲ್ಡ್ ರಿಪೋರ್ಟ್ ಯಾರು ಬಿಡುಗಡೆ ಮಾಡಿದ್ರು ಮತ್ತೆ ಏನ್ ಹೇಳುತ್ತೆ ಎಲ್ಲ ಕೂಡ ತಿಳ್ಕೊಳ್ಳೋಣ. 2025 ಲಾಸ್ಟ್ ಇಯರ್ ಬಿಡುಗಡೆ ಆಯಿತು. ಇದು ಪ್ರಪಂಚದಾದ್ಯಂತ ಹಸಿವು ಹೆಂಗಿದೆ ಅದೇ ಹೇಳುತ್ತೆ. ಫುಡ್ ಸೆಕ್ಯೂರಿಟಿ ಅಂತ ಹೇಳುತ್ತೆ. ನ್ಯೂಟ್ರಿಷನ್, ಪೋಷಕಾಂಶಗಳ ಲೆವೆಲ್ ಹೆಂಗಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ನೋಡಿ, ಇದರ ಪ್ರಮುಖ ಸಂಶೋಧನೆ ರಿಸರ್ಚ್ ಏನ್ ಹೇಳುತ್ತೆ, ಗ್ಲೋಬಲಿ ಜಾಗತಿಕವಾಗಿ 8.2% ಜನ ಹಸಿವಿನಿಂದ ಎದುರಿಸ್ತಾ ಇದ್ದಾರೆ ಅಂತ. ಇದು 2023ರಲ್ಲಿ 8.5 ಇತ್ತು, ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ನೋಡೋದ ವಿಶ್ವದಾದ್ಯಂತ 2.3 ಶತಕೋಟಿ ಜನರು ತೀವ್ರ ಆಹಾರ ಭದ್ರತೆ ಫುಡ್ ಸೆಕ್ಯೂರಿಟಿಯಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಆಹಾರ ಅನ್ನೋದು ಸಿಗ್ತಾ ಇದೆ ಕರೆಕ್ಟಾಗಿ. ಇನ್ನು ಪ್ರಾದೇಶಿಕವಾಗಿ ರೀಜನಲ್ ಏರಿಯಾ ಅಂತ ನೋಡಿದಾಗ ಅತ್ಯಂತ ಹೆಚ್ಚು ಹಸಿವು ಹೊಂದಿರತಕ್ಕಂಥದ್ದು ಏಷ್ಯಾ, ಆಫ್ರಿಕಾ ಆಮೇಲೆ ಬರುತ್ತೆ, ಲ್ಯಾಟಿನ್ ಅಮೆರಿಕಾ ಆಮೇಲೆ ಬರುತ್ತೆ. ಅಂದ್ರೆ ಒಂದು ಖಂಡ ಅಂತ ತಗೊಂಡಾಗ, ದೇಶ ಅಂತ ತಗೊಂಡಾಗ ಆಫ್ರಿಕಾದಲ್ಲಿ ತುಂಬಾ ದೇಶಗಳಿವೆ. ಬಟ್ ಖಂಡ ಅಂತ ತಗೊಂಡಾಗ ಫುಲ್ ಓವರ್ ಆಲ್ ಜನಸಂಖ್ಯೆಗೆ ಅನುಗುಣವಾಗಿ ಅತಿ ಹೆಚ್ಚು ಅಪೌಷ್ಟಿಕತೆ ಸಂಖ್ಯೆ ಇರ್ತಕ್ಕಂಥದ್ದು ಏಷ್ಯಾದಲ್ಲಿ. ಅಪೌಷ್ಟಿಕ ಇದು. ಓಕೆ, ಹಸಿವು ಅಲ್ಲ, ಅಪೌಷ್ಟಿಕತೆ, ನ್ಯೂಟ್ರಿಷನ್ ಇಲ್ಲದೆ ಇರತಕ್ಕಂಥದ್ದು. ಓಕೆ, ಇನ್ನು 2030 ತನಕ ಇದು ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. 582 ಮಿಲಿಯನ್ ಜನರು ಅಪೌಷ್ಟಿಕದಿಂದ ಬಳಲ್ತಾರೆ. ಅದರಲ್ಲಿ ಆಫ್ರಿಕಾದಲ್ಲಿ ಅತ್ಯಂತ ಹೆಚ್ಚು ಜನ ಅಪೌಷ್ಟಿಕ ಆಗ್ತಾರೆ 2030 ಅಂತ ಹೇಳುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಇನ್ನು ಆಹಾರ ಲಭ್ಯತೆ ಬಗ್ಗೆ ಮಾತಾಡೋದಾದ್ರೆ, ಕಡಿಮೆ ಆದಾಯ ದೇಶಗಳಲ್ಲಿ 71.5 ಜನರು ಆರೋಗ್ಯಕರ ಆಹಾರ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಆಲ್ಮೋಸ್ಟ್ 3/4%, 75% ಹತ್ರ ಹೆಚ್ಚು ಕಮ್ಮಿ. ಓಕೆ, ಕಡಿಮೆ ಆದಾಯ, ಲೋ ಇನ್ಕಮ್. ಲೋ ಟು ಮಿಡಲ್ ಇನ್ಕಮ್ ಆದಾಯ ದೇಶಗಳಲ್ಲಿ 50%, ಅಪ್ರಾಕ್ಸಿಮೇಟ್ಲಿ 52.6%. ಓಕೆ, ಆಹಾರ ಪಡೆಯಲು ಸಾಧ್ಯ ಆಗ್ತಾ ಇಲ್ಲ, ಪೌಷ್ಟಿಕಾಂಶ ಆಹಾರ. ಮತ್ತೆ ಟಾಪ್ ಮೀಡಿಯಂ, ಓಕೆ, ಮೇಲ್ಮಧ್ಯಮ ಆದಾಯ ದೇಶಗಳು ಅಂದಾಗ 21% ಇದರಿಂದ ಬಾಧಿತರಾಗಿದ್ದಾರೆ. ಇನ್ನು ಸಾಂಕ್ರಾಮಿಕ ನಂತರದ, ಅಂದ್ರೆ ಈ ಪ್ಯಾಂಡಮಿಕ್ ಏನಾಯ್ತು 2021 ಪ್ಯಾಂಡಮಿಕ್ ನಂತರ ನೋಡೋದಾದ್ರೆ, ಅದಕ್ಕಿಂತ ಮುಂಚೆಗಿಂತ ಇವಾಗ ಸ್ವಲ್ಪ ಸುಧಾರಿಸಿದೀವಿ. ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಪಾಲಿಸಿಗಳಿಂದ ಸುಧಾರಿಸಿದೀವಿ ಅಂತ ಈ ರಿಪೋರ್ಟ್ ಹೇಳುತ್ತೆ. ಮತ್ತೆ ಆಹಾರ ಭದ್ರತೆಗೆ ಪ್ರಮುಖವಾಗಿ ಚಾಲಕರು ಏನು, ಆಹಾರ ಭದ್ರತೆ ಮಾಡ್ಕೋಬೇಕಂದ್ರೆ ಇದರಿಂದ ಆಗ್ತಾ ಇರ್ತಕ್ಕಂಥದ್ದೇನು, ಈ ಫುಡ್ ಸೆಕ್ಯೂರಿಟಿ ಸಿಗದೆ ಇರ್ತಕ್ಕಂಥದ್ದೇನು ಅಂದ್ರೆ ಬಿಕಾಸ್ ಆಫ್ ಒಂದಷ್ಟು ಯುದ್ಧಗಳು, ಸಂಘರ್ಷಗಳು, ಹವಾಮಾನ ವೈಪರೀತ್ಯಗಳಾಗಿರ್ಬೋದು, ಆರ್ಥಿಕವಾಗಿ ನಿಧಾನಗತಿ, ಆಫ್ಟರ್ ಪ್ಯಾಂಡಮಿಕ್ ನಂತರ ನಿಧಾನಗತಿಯಿಂದ ಮೇಲೆ ಇರ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಇನ್ನು ಸ್ಟ್ರಕ್ಚರ್ಡ್ ಪಾಯಿಂಟ್ಸ್, ಅಂಶಗಳನ್ನ ನೋಡೋದಾದ್ರೆ, ಕೈಗೆಟಕಲಾಗದ ಆರೋಗ್ಯಕರ ಆಹಾರ ಕ್ರಮಗಳು, ಒಳ್ಳೆ ಆಹಾರ ಕ್ರಮಗಳಿಲ್ಲ. ಓಕೆ, ಜಂಕ್ ಫುಡ್ಸ್ ಆಗಿರೋದು, ಬೇರೆ ರೀತಿಯಾದ ಒಂದು ಇದಾಗಿರ್ಬೋದು, ಅನಾರೋಗ್ಯಕರ ಆಹಾರ ಪರಿಸರಗಳಿಂದ ಆಗಿರ್ಬೋದು, ಅಸಮಾನತೆಯಿಂದ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್, ಇನ್ಇಕ್ವಾಲಿಟಿ. ಓಕೆ, ಇದು ಜಾಸ್ತಿನೇ ಆಗ್ತಾ ಇದೆ. ಸೊ ಇವೆಲ್ಲ ಕಾರಣಗಳಿಂದ ನಮಗೆ ಈ ಫುಡ್ ಸೆಕ್ಯೂರಿಟಿ. ಇನ್ನು ಭಾರತದ ಬಗ್ಗೆ ಮಾತಾಡೋದಾದ್ರೆ, ಭಾರತ ಮತ್ತು ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ, ಕೈಗೆಟುಕುವ ಬಿಕ್ಕಟ್ಟು ಅಂದ್ರೆ ಭಾರತದ ಜನಸಂಖ್ಯೆಯ 6% ಜನರಿಗೆ ಪೌಷ್ಟಿಕ ಆಹಾರ ಪಡೆಯಲಾಗ್ತಾ ಇಲ್ಲ. ಓಕೆ, ಯಾಕೆ ಆಗ್ತಾ ಇಲ್ಲ? ನಮ್ಮಲ್ಲಿ ದಾಸ್ತಾನುಗಳಿದೆ, ಧಾನ್ಯ ದಾಸ್ತಾನುಗಳು ಇದೆ, ಆದ್ರೂ ಕೂಡ ಅಂದ್ರೆ ನಮ್ಮ ಫುಡ್ ಏನೋ IFCCI ಅಂತಿದೆ. ಓಕೆ, ಬೇರೆ ಬೇರೆ ಒಂದು ಅಂಗಗಳಿವೆ, ಫುಡ್ ನ ಪ್ರೊಕ್ಯೂರ್ ಮಾಡ್ಕೊಂಡು ದಾಸ್ತಾನು ಮಾಡ್ಕೊಂಡು ಕೊಡ್ತಕ್ಕಂಥದ್ದು, ಆದ್ರೂ ಕೂಡ ಆಗ್ತಾ ಇಲ್ಲ. ಮತ್ತೆ ಗ್ರಾಮೀಣ ನಗರ ವಿಭಜನೆ, ಯಾಕಂದ್ರೆ ಜನಸಂಖ್ಯೆ ಹಂಗೆ ಜಾಸ್ತಿ ಇದೆ ನಮ್ಮಲ್ಲಿ. ಗ್ರಾಮೀಣ ನಗರ ವಿಭಜನೆ, ನಗರದಲ್ಲಿ ಸ್ವಲ್ಪ ಆಹಾರ ಸುಧಾರಿಸ್ತಿದ್ರು ಕೂಡ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಏನ್ ಕರಿತೀವಿ, PDS ಅಂತ ಏನ್ ಕರಿತೀವಿ, ಆಹಾರ ವಿತರಣಾ ಒಂದು ಡಿಪೋಗಳು ಅಂತ ಏನ್ ಕರಿತೀವಿ, ಹಳ್ಳಿಗಳಲ್ಲಿ ಸಮರ್ಥತೆ ಇಲ್ಲ, ಅಸಮರ್ಥವಾಗಿದೆ. ಸಿಟಿಗಳಲ್ಲಿ ಒಂದಷ್ಟು ಇದೆ. ಮಕ್ಕಳ ಅಪೌಷ್ಟಿಕತೆ ಕೂಡ ಇದರಲ್ಲಿ ಜಾಸ್ತಿ ನಾವು ನೋಡ್ಬೋದು. ಗುಪ್ತ ಹಸಿವು ಅಂದ್ರೆ ನಮ್ಮಲ್ಲಿ ತಿಂತಾ ಇದ್ರೆ ಒಂದಷ್ಟು ಜನ, ಬಟ್ ಏನೋ ಈಗ ಬರೀ ಅನ್ನ ತಿನ್ನೋದು ಈ ತರ, ಅಂದ್ರೆ ದೇರ್ ಇಸ್ ನೋ ಪ್ರೋಟೀನ್ಸ್.
ಹಣ್ಣು ತರಕಾರಿ ಪ್ರೋಟೀನ್ ಆ ತರ ಅಸಮರ್ಪಕವಾಗಿ ಸೇವನೆ ಮಾಡ್ತಾರೆ. ಕರೆಕ್ಟ್ ಆಗಿ ಹೆಂಗ್ ತಗೋಬೇಕು ಅಥವಾ ಅದು ಸಿಗದೆ ಇರೋದಾಗಿರ್ಬೋದು, ಸೂಕ್ಷ್ಮ ಪೋಷಕಾಂಶಗಳು ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಬದಲಾವಣೆಗಳಿಂದ ನಮ್ಮಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಗಿದೆ ಅಂತ ವರದಿ ಹೇಳುತ್ತೆ ಭಾರತದಲ್ಲಿ. ಇನ್ನು ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಇಂದ ವರ್ಲ್ಡ್ ಬಗ್ಗೆ ಮಾತಾಡಿದ್ರೆ ಇದನ್ನು ಯಾರು ಪ್ರಿಪೇರ್ ಮಾಡ್ತಾರೆ? ಇಟ್ ಈಸ್ ಜಾಯಿಂಟ್ಲಿ ಪ್ರಿಪೇರ್ ಬೈ 5 ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್. UN ನ 5 ಸ್ಪೆಷಲೈಸ್ಡ್ ಏಜೆನ್ಸಿಗಳು ಇದು ಬಿಡುಗಡೆ ಮಾಡೋದು. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಗಿರಬಹುದು, ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಿರಬಹುದು, ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ಸ್ ಆಗಿರಬಹುದು, ಯುನಿಸೆಫ್ ಅಂತ ಕರಿತೀವಿ, UN ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಆಗಿರಬಹುದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ 5 ಯುನೈಟೆಡ್ ನೇಷನ್ ನ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಸೇರಿ ಈ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ಸ್ ಬಗ್ಗೆ ಎನಿ ಎಕ್ಸಾಮ್ ದೇ ಮೇ ಆಸ್ಕ್. ಓಕೆ, ಸೊ ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಈಗ ಭಾರತದಲ್ಲಿ ಏನೇನು ಪ್ರಾಬ್ಲಮ್ ಅಂತ ನೋಡಿದ್ವಲ್ಲ, ಅದು ಸುಧಾರಿಸಬೇಕಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ನಮ್ಮ ಈ ಡಿಪೋಗಳ ಮುಖಾಂತರ ಏನು ಫುಡ್ ನ ಕೊಡಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅಸಮತೋಲನ ಇದೆ. ಏನ್ ಮಾಡಿದೆ? ಹಾಗಾಗಿ 3 ಡಿಜಿಟಲ್ ಇನಿಷಿಯೇಟಿವ್ ನ ತಗೊಂಡಿದೆ PDS ಸಿಸ್ಟಮ್ ಅಲ್ಲಿ. ಓಕೆ, ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ನಮ್ಮ ಗೋದಾಮುಗಳಾಗಿರ್ಬೋದು, ಕಾರ್ಮಿಕರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಕುಂದುಕೊರತೆಗಳನ್ನ ತಗೊಳ್ಳೋಕೋಸ್ಕರ ಡಿಜಿಟಲೈಸ್ ಮಾಡಿ 3 ಇನಿಷಿಯೇಟಿವ್ ಮಾಡಿದೆ. ಅದು ಯಾವ್ದಾದ್ರು ಡಿಪೋ ದರ್ಪಣ್, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಡಿಪೋ ದರ್ಪಣ್ ಪೋರ್ಟಲ್, ಅನ್ನ ಮಿತ್ರ ಮೊಬೈಲ್ ಆಪ್, ಅನ್ನ ಸಹಾಯತಾ ಪ್ಲಾಟ್ಫಾರ್ಮ್ ಅಂತ. ಡಿಪೋ ದರ್ಪಣ್ ಪೋರ್ಟಲ್ ಅಂದ್ರೆ ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದು ನೋಡ್ಕೊಳ್ಳಿ. ಇಟ್ ಈಸ್ ಅ ರಿಯಲ್ ಟೈಮು 24/7. ಓಕೆ, ಅಂದ್ರೆ ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ, ಸೆಂಟ್ರಲ್ ವೇರ್ಹೌಸ್ ಕಾರ್ಪೊರೇಷನ್ ಇದೆ, ಇವುಗಳನ್ನ CCTV ಮುಖಾಂತರ ಮತ್ತೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಮುಖಾಂತರ ಸೆನ್ಸರ್ಗಳನ್ನ ಅಳವಡಿಸಿ ಅಲ್ಲಿ ಸ್ಟಾಕ್ ಏನಾದ್ರು ವೇಸ್ಟ್ ಆಗ್ತಾ ಇದೆಯಾ, ಮ್ಯಾನೇಜ್ ಇನ್ಕಮಿಂಗ್ ಎಷ್ಟು, ಔಟ್ ಗೋಯಿಂಗ್ ಎಷ್ಟು, ಸ್ಟಾಕ್ ಇದೆಯೋ ಇಲ್ವೋ, ಓಕೆ, ಇವೆಲ್ಲ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಒಂದು CCTV, ಅದಕ್ಕೆ ಡಿಪೋ ದರ್ಪಣ ಅಂದ್ರೆ ಅದನ್ನ ದರ್ಪಣ ಮಾಡಿ ಅಂದ್ರೆ ಅದನ್ನ ಕಣ್ಗಾವಲಿಟ್ಟು ಮಾಡ್ತಾ ಇರತಕ್ಕಂಥದ್ದು ಇದೊಂದು ಸಿಸ್ಟಮ್. ಓಕೆ, 3 ಸಿಸ್ಟಮ್ ಇಲ್ಲಿ 3 ಡಿಜಿಟಲ್ ಅಂತ ಹೇಳಿದೆ. ಇನ್ನೊಂದು ಯಾವುದು? ಅನ್ನ ಮಿತ್ರ ಮೊಬೈಲ್ ಆಪ್ ಏನ್ ಮಾಡುತ್ತೆ? ಈಗ ಅದು ದಾಸ್ತಾನುಗಳ ಒಂದ್ ಕಡೆ ಆಯ್ತು, ಈಗ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಲ್ಲ, ಹೊರಗಡೆ ತಂದು ಎಲ್ಲಿ ಮುಖಾಂತರ ಮಾಡ್ತೀವಿ? ನಮ್ಮ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳಿದೆ. ಏನೋ ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಮುಖಾಂತರ ನಾವು ಈ ಡಿಪೋಗಳಲ್ಲಿ ಆಹಾರಗಳನ್ನ ಕೊಡ್ತಾ ಇದೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು ಫಂಕ್ಷನ್ಸ್ ನ ಫೇರ್ ಅಂಡ್ ಪ್ರೈಸ್ ಶಾಪ್, FPS ಅಂತ ಕರಿತೀವಿ, ಫೇರ್ ಅಂಡ್ ಪ್ರೈಸ್ ಶಾಪ್ ಅಲ್ವಾ ಸರ್? ಇಲ್ಲಿ ಡೀಲರ್ಸ್ಗಳು ಮತ್ತೆ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ಸುತ್ತಮುತ್ತ ಅವ್ರನ್ನೆಲ್ಲ ಏನಿದೆ, ಸೇಲ್ಸ್ ಏನು, ಇನ್ಕಮಿಂಗ್ ಏನು, ಎಲ್ಲ ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಆಪರೇಷನ್ಸ್ ಕರೆಕ್ಟ್ ಆಗಿ ಆಗ್ತದೆ, ಎಫಿಷಿಯನ್ಸಿ ಹೆಂಗಿದೆ, ಎಷ್ಟು ತಗೋತಾ ಇದ್ದಾರೆ, ಎಷ್ಟು, ಇವೆಲ್ಲ ಡಿಜಿಟಲೈಸ್ ಮಾಡಿ ಅನ್ನ ಮಿತ್ರ ಮೊಬೈಲ್ ಆಪ್ ಮುಖಾಂತರ ಅಪ್ಡೇಟ್ ಮಾಡಿ ತಗೊಂಡು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡ್ತಾರೆ. ಇನ್ನು 3ನೇದು ಅನ್ನ ಸಹಾಯತಾ ಪೋರ್ಟಲ್ ಅಂತ. ಅಂದ್ರೆ ಅನ್ನ ಸಹಾಯತಾ ಪೋರ್ಟಲ್ ಅಂದ್ರೆ ಈಗ ನಿಮ್ಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಗೆಲ್ಲ ಅಲ್ಲಿ ಇಲ್ಲಿ ನೋಡ್ತಾರೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲ, ಅಲ್ಲಿ ಕರೆಕ್ಟ್ ಆಗಿ ಲಿಸ್ಟ್ ಕೊಡ್ತಾ ಇಲ್ಲ, ಸರ್ವರ್ ಡೌನ್ ಅಂತಾರೆ, ಮತ್ತೊಂದಂತಾರೆ, 1-2 kg ಅಕ್ಕಿ ಇದ್ ಮಾಡ್ಕೋತಾರೆ, ಹಂಗೆ ಹೆಂಗೆ ಅಂತ. ಈ ತರ ಎನಿಥಿಂಗ್ ಇದೆ ಗ್ರಾಹಕರ ಒಂದು ಕುಂದುಕೊರತೆಗೋಸ್ಕರ ಅನ್ನ ಸಹಾಯತಾ ಪೋರ್ಟಲ್ ಅಂತಿದೆ. ಇಲ್ಲಿ ನಿಮ್ಗೆ ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು ಅಥವಾ IVRS ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಅಂತ ಕರಿತೀವಿ, ಅದ್ರ ಮುಖಾಂತರ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ನೀವು ಅಲ್ಲಿ ನೀವು ನಮೂನೆ ಮಾಡ್ಬೋದು, ಅಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಇದರಿಂದ ನಿಮ್ಮ ಎಲ್ಲ ಒಂದು ಕುಂದುಕೊರತೆನ ಇದು ಮಾಡ್ತಾರೆ. ಹಾಗಾಗಿ ನಮ್ಮ ಈ ಒಂದು ಆಹಾರ ಭದ್ರತೆಯನ್ನ ನಾವು ಮೇಂಟೈನ್ ಮಾಡಬಹುದು ಅಂತಕ್ಕಂಥದ್ದು ಈ 3 ಇನಿಷಿಯೇಟಿವ್. ಸೊ ಡಿಪೋ ದರ್ಪಣ ನಾನು ಆಲ್ರೆಡಿ ಹೇಳಿದೀನಿ, ಒಂದು ಡಿಜಿಟಲೈಸ್ ರೇಟಿಂಗ್ ಸಿಸ್ಟಮ್ ಕೊಡ್ತಾ ಇದ್ದಾರೆ, ಕಣ್ಗಾವಲು ಇಟ್ಟಿರ್ತಕ್ಕಂಥ, ಅದಕ್ಕೆ ದುಡ್ಡು ಕೂಡ ಸರ್ಕಾರ ಕೊಡ್ತಾ ಇದೆ. ಇನ್ನು ಅನ್ನ ಮಿತ್ರ, ಓಕೆ, ನೈಜ ಡೇಟಾದ ಒಂದು ಇದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು, ತಪಾಸಣೆ, ಸ್ಟಾಕು, ಜಿಯೋ ಟ್ಯಾಗ್ ಮುಖಾಂತರ ಮಾಡ್ತಕ್ಕಂಥದ್ದು, ಅನ್ನ ಸಹಾಯತಾ ನಾನು ಏನ್ ಹೇಳಿದೆ, ಕಂಪ್ಲೇಂಟ್ ರೈಸ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ 3 ಇನಿಷಿಯೇಟಿವ್. ಇದ್ರ ಜೊತೆ ಇನ್ನೊಂದು ನೋಡಿ, ನಾನು ಯಾಕೆ ಇದನ್ನು ತಗೊಂಡೆ ಒಟ್ಟಿಗೆ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ನಮ್ಮ ಈ ಒಂದು ರಿಪೋರ್ಟ್ ಯಾವುದು, ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಒಂದು ರಿಪೋರ್ಟ್ ಬಂದಿದೆ, ಅದರಲ್ಲಿ ಭಾರತ ಯಾಕೆ ಹಿಂದೆ ಇದೆ, ಮತ್ತೆ ಅದಕ್ಕೆ ಏನೇನು ಇನಿಷಿಯೇಟಿವ್ ತಗೋತಾ ಇದ್ದಾರೆ. ಇದ್ರ ಜೊತೆಗೆ ಅನ್ನ ಚಕ್ರ ಸರಬರಾಜು ಸರಪಳಿ ಅಂತ ವೆರಿ ಇಂಪಾರ್ಟೆಂಟ್, ಇವೆಲ್ಲ ಕೇಳ್ತಾರೆ. ಅನ್ನ ಚಕ್ರ ಸಪ್ಲೈ ಚೈನ್ ಅಂತ ಇದೇನಪ್ಪಾ ಅಂತಂದ್ರೆ, ಈಗ ಸಪ್ಲೈ ಚೈನ್ ಎಲ್ಲಾ ರಾಜ್ಯಗಳಿಗೂ ಕೂಡ ಸರ್ಕಾರದಿಂದ, ನಿಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರುತ್ತೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಕೇಂದ್ರ ಪ್ಲಸ್ ರಾಜ್ಯದಿಂದ 5 kg, ಒಟ್ಟು 10 kg ಅಕ್ಕಿ ಒಬ್ರಿಗೆ ಬರ್ತಕ್ಕಂಥದ್ದು, ಅದು BPL ಕಾರ್ಡ್ಗೆ. ಸೊ ಈ ಅನ್ನ ಚಕ್ರ ಅಂತಕ್ಕಂಥದ್ದು ಏನಿದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಲಾಜಿಸ್ಟಿಕ್ ಅಂತ ಇರುತ್ತೆ, ದಾಸ್ತಾನುಗಳ ವರ್ಗಾವಣೆ ಆಗ್ಬೇಕಲ್ಲ, ಅವ್ರದ್ದು ಫುಡ್ ಕಾರ್ಪೊರೇಷನ್ ಇರುತ್ತೆ, ಮತ್ತೆ ಸೆಂಟ್ರಲ್ ವೇರ್ ಹೌಸ್ ಇದೇ ಸೆಂಟರ್ಸ್ ಗಳಿರ್ತವೆ, ಅಲ್ಲಿಂದ ಯಾವ್ದಾವ್ದು ಹತ್ರ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಬೆಂಗಳೂರು ಕರ್ನಾಟಕದಲ್ಲಿದೆ, ಇದಕ್ಕೆ ನಿಯರ್ ಬೈ ಯಾವುದು, ಹೊಸೂರಲ್ಲೇನಾದ್ರು ತಮಿಳುನಾಡು ಹೊಸೂರಿನಲ್ಲಿದ್ರೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋಣ. ಕರ್ನಾಟಕ ಇದೆ ಅಂದ್ಬಿಟ್ಟು ನಮ್ಮ ಸೆಂಟ್ರಲ್ ಬೆಳಗಾಮಲ್ಲಿದ್ದು, ಧಾರವಾಡದಲ್ಲಿದ್ದು, ಮತ್ತು ಅಲ್ಲಿಂದ, ಯಾಕಂದ್ರೆ ಅಲ್ಲಿಂದ ಹಂಗ್ ಸಾಗಿಸೋದ್ರಿಂದ ಏನಾಗುತ್ತೆ,
ಟೈಮ್ ತಗೊಳುತ್ತೆ, ಜೊತೆಗೆ ನಮಗೆ ಏನಾಗುತ್ತೆ ಅಲ್ಲಿ ಇಂಧನಗಳು ಖರ್ಚಾಗುತ್ತೆ, ಹವಾಮಾನ ವೈಪರೀತ್ಯ ಆಗ್ತದೆ ಅಲ್ವಾ, ಇವೆಲ್ಲ ತಪ್ಪಿಸ್ಬೋದು. ಸೊ ಕರೆಕ್ಟ್ ಆಗಿ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಕೊಳ್ಳೋದಾಗಿರ್ಬೋದು, ಓಕೆ, ಕನೆಕ್ಷನಿವಿಟಿ ನೋಡ್ಕೊಳ್ಳೋದಾಗಿರ್ಬೋದು. ಸೊ ಇವೆಲ್ಲ ಕೂಡ ಈ ಒಂದು ಆಪ್ಗಳ ಮುಖಾಂತರ ನಾವು ಸಾರ್ವಜನಿಕ ವಿತರಣಾ ಇಲಾಖೆ IIT ದೆಹಲಿ ಜೊತೆ ಸೇರ್ಕೊಂಡು ಈ ಒಂದು ಇದನ್ನ ಪ್ರಾರಂಭಿಸಿರ್ತಕ್ಕಂಥದ್ದು. ಉದ್ದೇಶ ಆಹಾರ ಧಾನ್ಯಗಳ ವೇಗವಾದ ವೆಚ್ಚ ಪರಿಣಾಮಕಾರಿ. ಅದಕ್ಕೆ ಹೇಳಿದ ವೆಚ್ಚ ಅಂದ್ರೇನು, ಹತ್ರ ಈಗ ಬೆಳಗಾಮಲ್ಲಿ ಎಲ್ಲೋ ಒಂದು ಹಳ್ಳಿ ಕೊಡಬೇಕು, ಬೆಂಗಳೂರಿಂದನೇ ಇದ್ರೆ ಅಲ್ಲಿಂದನೇ ಕಳಿಸ್ಬೇಕಾ, ಇಲ್ಲ ಅಲ್ಲಿ ಪಕ್ಕ ಮಹಾರಾಷ್ಟ್ರದಿಂದ ಯಾವ್ದಿದೆ ಅಲ್ಲೆಲ್ಲರೂ ಇದೆ ಅಲ್ಲಿಂದ ಕಳಿಸಿ, ಉಳಿಯೋದು ವೆಚ್ಚ ಪರಿಣಾಮಕಾರಿ ಪರಿಸರ ಸ್ನೇಹಿ ಚಲನೆ. ಇದನ್ನು ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ತಂದಿರ್ತಕ್ಕಂಥದ್ದು, ಬೇಗ ಸಿಕ್ತಂಗಾಗತ್ತೆ ಸರ್. ಸೊ ಇವೆಲ್ಲ ನೆಟ್ವರ್ಕ್ ನ ಫಾಲೋ ಮಾಡ್ಕೋಬೇಕು, ಎಲ್ಲಿದೆ ಅವೆಲ್ಲ ಜಿಯೋ ಟ್ಯಾಗ್ಗಳು ಇರ್ತವೆ, ಮತ್ತೆ ಇವೆಲ್ಲ ಕೂಡ ಬಿಲ್ಡ್ ಆಗಿರ್ತವೆ. ಓಕೆ, ಸೊ ಇದು ಲಾಜಿಸ್ಟಿಕ್ ನ ನೋಡ್ಕೊಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅನ್ನ ಚಕ್ರ ಸರಬರಾಜು ಸರಪಳಿ ಅಂತ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ಅಗ್ರಿಕಲ್ಚರ್ ಅಲ್ಲಿ ಎಲ್ಲಿ ಅಗ್ರಿಕಲ್ಚರ್ ತುಂಬಾ ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ತನ್ನ ವರದಿ ಭಾರತದಲ್ಲಿ ಭವಿಷ್ಯದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಳೆಯೋ ಒಂದು ಆಟದ ಪುಸ್ತಕ ಅಂತ ಹೇಳಿ ಒಂದು ರಿಪೋರ್ಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಬಿಡುಗಡೆ ಮಾಡಿತ್ತು. ಓಕೆ, ಇದನ್ನ ನೋಡೋದಾದ್ರೆ AI ಫಾರ್ ಇಂಡಿಯಾ 2030 ಉಪಕ್ರಮದ ಅಡಿಯಲ್ಲಿ ಏನೇನೋ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒತ್ತಿ ಹೇಳಿತ್ತು. ಸೊ ಇಲ್ಲಿ ಭಾರತೀಯ ಕೃಷಿಯನ್ನ AI ಯಾಕೆ ತಂದಾಗ ಏನೇನಾಗುತ್ತೆ, ಬುದ್ಧಿವಂತ ಬೆಳೆ ಯೋಜನೆ ಅಂತ ಕರಿತೀವಿ. ಅಂದ್ರೆ ಈ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಇಟ್ಕೊಂಡು ಆ ಮಣ್ಣು ಏನಿದೆ ಅಲ್ಲಿ, ಆ ಒಂದು ರೀಜನ್ ಅಲ್ಲಿ ಹವಾಮಾನ ಹೆಂಗಿದೆ, ಇಳುವರಿ ಅದರಿಂದ ಯಾವ್ದು ಹಾಕಿದ್ರೆ ಬರುತ್ತೆ, ಮಾರುಕಟ್ಟೆಯಲ್ಲಿ ಏನ್ ನಡೀತಾ ಇದೆ ಅದನ್ನು ಬಳಸ್ಕೊಂಡು AI ಬೆಳೆ ಶಿಫಾರಸು ಮಾಡುತ್ತೆ. ಓಕೆ, ಆ ರೀಜನ್ ಎಲ್ಲಿ ಏನು ಮಣ್ಣಿದೆ, ಪೌಷ್ಟಿಕಾಂಶ ಹೆಂಗಿದೆ, ಅಲ್ಲಿ ಇಳುವರಿ ಹೆಂಗ್ ಬರುತ್ತೆ, ಹವಾಮಾನ ಹೆಂಗಿದೆ, ಮುಂದೆ ಫ್ಯೂಚರ್ ಏನಾಗ್ಬೋದು, ಯಾವ ಬೆಳೆ ಅದಕ್ಕೆ ತಕ್ಕಂತೆ ಯಾವ ಬೆಳೆಗಳು ಬೆಳಿಬಹುದು, ಯಾಕಂದ್ರೆ ಅದರಲ್ಲೂ ಯಾವ ಬೆಳೆನೇ ಬೆಳಿಬೇಕು, ಯಾಕಂದ್ರೆ ಮುಂದೆ ಅದು ಮಾರ್ಕೆಟಿಂಗ್ಗೂ ನಮ್ಗೆ ಈಸಿ ಆಗ್ಬೇಕು, ಅವ್ರ ದುಡ್ಡು ಬರಬೇಕು. ಸೊ ಇವೆಲ್ಲ AI ಇಂಟೆಲಿಜೆನ್ಸ್, ಸ್ಮಾರ್ಟ್ ಕೃಷಿ, AI ಉಪಗ್ರಹದ ಮೇಲ್ವಿಚಾರಣೆ ಮಾಡಿ ಕೀಟ, ರೋಗ, ಇಳುವರಿ ಮುನ್ಸೂಚನೆ, ಮುಂದೆ ಆಗ್ತಕ್ಕಂಥ ಪರಿಹಾರ ಕೃಷಿ ಎಲ್ಲ ಕೂಡ ಇನ್ಫಾರ್ಮೇಶನ್ಸ್ ತಗೋಬಹುದು. ಫಾರ್ಮ್ ಟು ಪೋರ್ಕ್ ಪರಿಹಾರ ಅಂದ್ರೆ, ಫಾರ್ಮ್ ಟು ಪೋರ್ಕ್ ಅಂದ್ರೆ ಎಲ್ಲ ರೆಡಿಮೇಡ್ ಪೋರ್ಕ್ ಅಲ್ಲಿ ಇಟ್ಕೊಂಡು ತಿನ್ನೋ ತರ, ಅಂದ್ರೆ AI ರೈತರಿಗೆ ಎಲ್ಲ ಕೂಡ ಗುಣಮಟ್ಟದ ಎಲ್ಲ ಸರಪುಗಳನ್ನ ಪತ್ತೆ ಹಚ್ಚಿ ಮಾರುಕಟ್ಟೆಗೆ ಏನೇನ್ ಬೇಕು ಎಲ್ಲಾನು ರೆಡಿ ಮಾಡಿ ಫಿನ್ಟೆಕ್ ರೀತಿ ನಿಮಗೆ ಎಲ್ಲಾನು ಕೊಡ್ತಕ್ಕಂಥದ್ದು ಇನ್ಫಾರ್ಮೇಶನ್ಸ್ ಇದ್ರಲ್ಲಿ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಭಾರತದಲ್ಲಿ 45% ಅಷ್ಟು ಜನ ಕೃಷಿಯನ್ನು ನಾವು ಅವಲಂಬಿದ್ದಾರೆ. ನಮ್ಮ GDPಗೆ 18% ಅಷ್ಟು ಕೊಡುಗೆ ನೀಡ್ತಾ ಇದೆ. ಓಕೆ, ಹಾಗಾದ್ರೆ ಇದನ್ನ ಮಾಡಿದ ತಕ್ಷಣ ಆಗುತ್ತೆ, ಇಲ್ಲ ಸರ್ ಸೊ ಸವಾಲುಗಳಿವೆ ಇವೆಲ್ಲ ಮಾಡಕ್ಕೆ ಭಾರತದಲ್ಲಿ. ಯಾಕೆ ಭಾರತದಲ್ಲಿ ಸವಾಲುಗಳಿವೆ ಅಂದ್ರೆ, ಕಡಿಮೆ ಉತ್ಪಾದಕತೆ, ನಮ್ಮ ಹಿಡುವಳಿ ಸರಿ ಇಲ್ಲ. ಓಕೆ, ಒಟ್ಟು ದೊಡ್ಡ ಹಿಡುವಳಿ ಇಲ್ಲ, ಸಣ್ಣ ರೈತರು ಸರಾಸರಿ 1.8 ಹೆಕ್ಟರ್ ಅಷ್ಟೇ ಸಣ್ಣ ಹಿಡುವಳಿದಾರ ಸಂಖ್ಯೆ 85% ಜನ ಅವರೇ ಇದ್ದಾರೆ. ಜಾಸ್ತಿ ಇದ್ರೆ ದೊಡ್ಡ ಮೆಷಿನ್ಸ್ ಯೂಸ್ ಮಾಡ್ಕೊಂಡು AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ದೊಡ್ಡ AI ಮೆಷಿನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಮತ್ತೆ ಕಡಿಮೆ ತಂತ್ರಜ್ಞಾನ, ಕೇವಲ ಒಂದು ಸಣ್ಣ ಭಾಗ, ಈಗ 85% ರೈತರು ಅಂದ್ರೆ ಅದ್ರಲ್ಲಿ ಜಸ್ಟ್ 1 or 2% ಮಾತ್ರ ಈ ತರದ್ದು ಆಪ್ಗಳು, ಈ ತರ ಡಿಜಿಟಲ್ ನಿರ್ವಹಣೆ ಮಾಡ್ತಾ ಇದ್ದಾರೆ. ತುಂಬಾ ಜನ ಇದನ್ನ ಯುಟಿಲೈಸ್ ಮಾಡ್ಕೋತಾ ಇಲ್ಲ. ಓಕೆ, ಮತ್ತೆ ನಮ್ಮ ದತ್ತಾಂಶಗಳು ಇದೆಯಲ್ಲ, ಬೇರೆ ಸಚಿವಾಲಯಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಒಂದಷ್ಟು, ಕೃಷಿ ಸಚಿವಾಲಯ ಒಂದಷ್ಟು, ಅವರ ಒಂದು ಲೋಕಲ್ ರಾಜ್ಯದಲ್ಲಿ ಮತ್ತೆ ಸೆಂಟ್ರಲ್ ಒಂದಷ್ಟು, ಹಿಂಗೆ ಬೇಕಾಗಿರ್ತಕ್ಕಂಥ ಡೇಟಾ ಅಲ್ಲೆಲ್ಲ ಹಂಚೋಗಿದೆ. ಅದನ್ನ ಒಂದ್ ಕಡೆ ತರಬೇಕು, ತಂದು ಇಲ್ಲಿ ಏನ್ ಮಾಡ್ಬೋದು ಅಂತ ನೋಡ್ಬೋದು. ಓಕೆ, ಸೊ ಇವೆಲ್ಲ ಕೂಡ ಪ್ರಮುಖ. ಮತ್ತೆ ಹಣಕಾಸಿನ ನಿರ್ಬಂಧಗಳು ಜಾಸ್ತಿ ಇವೆ. ಇವೆಲ್ಲ ಕಾರಣಗಳಿಂದ ನಮ್ಗೆ ಇದನ್ನ ಮಾಡಕ್ಕಾಗ್ತಲ್ಲ, ಸವಾಲುಗಳು ಇವೆ. ಬಟ್ ಮಾಡಿದ್ರೆ ಒಳ್ಳೇದು. AI ಮುಖಾಂತರ ಇವೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕೃಷಿಯಲ್ಲಿ ಜಾಸ್ತಿ ಬೆಳೆಬೇಕಾಗುತ್ತೆ. ಬಟ್ ಡಿಫಿಕಲ್ಟೀಸ್ ಇದೆ ಇನ್ನು ಇಂಡಿಯಾದಲ್ಲಿ ಕಂಪೇರ್ ಟು ಅದರ್ ಡೆವಲಪ್ಡ್ ನೇಷನ್ಸ್. ಓಕೆ, ನೆಕ್ಸ್ಟ್ ಭಾರತಿ ಇನಿಷಿಯೇಟಿವ್ ಅಂತ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಇದು ಅಪೆಡಾ, ಅಗ್ರಿಕಲ್ಚರ್ ಅಂಡ್ ಪ್ರೋಸೆಸ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಹ್ಯಾಸ್ ಲಾಂಚ್ಡ್ ಭಾರತಿ ಇನಿಷಿಯೇಟಿವ್. 100 ಅಗ್ರಿ ಫುಡ್ ಸ್ಟಾರ್ಟ್ಅಪ್ಸ್ ಗಳನ್ನ ನಾವು ಸಪೋರ್ಟ್ ಮಾಡಕ್ಕೋಸ್ಕರ ಭಾರತಿ ಫುಲ್ ಫಾರ್ಮ್ ಏನು, ಭಾರತಿ ಸ್ಟ್ಯಾಂಡ್ಸ್ ಫಾರ್ ಭಾರತ್ ಹಬ್ ಫಾರ್ ಅಗ್ರಿಕಲ್ಚರ್ ಟೆಕ್ನಾಲಜಿ ರೆಸಿಲೆನ್ಸ್ ಅಡ್ವಾನ್ಸ್ಮೆಂಟ್ ಅಂಡ್ ಇನ್ಕ್ಯುಬೇಷನ್ ಫಾರ್ ಎಕ್ಸ್ಪೋರ್ಟ್ ಅಂತ ಹೇಳಿ. ಕನ್ನಡದಲ್ಲಿ ಹೇಳೋದಾದ್ರೆ ಭಾರತಿ ಅಂದ್ರೆ ಭಾರತದ ಕೃಷಿ ತಂತ್ರಜ್ಞಾನ ಸ್ಥಿತಿ ಸ್ಥಾಪಕತ್ವ ಪ್ರಗತಿ ಮತ್ತು ರಫ್ತು ಸಕ್ರಿಯಗಳಿಗಾಗಿ ಕಾವು ಕೊಡುವ ಕೇಂದ್ರ ಅಂತ. ಓಕೆ, ಸೊ ಇದು ಫುಲ್ ಫಾರ್ಮು. ಇಲ್ಲಿ ಇಂಗ್ಲಿಷ್ ನೋಡ್ಕೊಳ್ಳಿ. ಬಿ ಅಂದ್ರೆ ಭಾರತ್, H ಅಂದ್ರೆ ಹಬ್, ಓಕೆ, ಎ ಅಂದ್ರೆ ಅಗ್ರಿಟೆಕ್ ಅಂತ, ಆರ್ ಅಂದ್ರೆ ರೆಸಿಲೆನ್ಸ್ ಅಂತ, ಅಡ್ವಾನ್ಸ್ಮೆಂಟ್ ಅಂಡ್ ಇನ್ಕ್ಯುಬೇಷನ್ ಅಂಡ್ ಎಕ್ಸ್ಪೋರ್ಟ್ ಎನಾಬ್ಲೆಮೆಂಟ್ ಅಂತ ಹೇಳಿ. ಓಕೆ, ಸೊ ಇದು ಭಾರತದ ಕೃಷಿ ಆಹಾರ ಕೃಷಿ ತಂತ್ರಜ್ಞಾನ ವಲಯದಲ್ಲಿ ನವ ಉದ್ಯಮಗಳನ್ನ ಬೆಂಬಲಿಸಲು, ರಫ್ತುಗಳನ್ನ ವೇಗಗೊಳಿಸಲು ಓಕೆ ರಾಷ್ಟ್ರೀಯ ಒಂದು ವೇದಿಕೆ ಇದೆ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಅಪೆಡಾ ಮುನ್ನಡೆಸ್ತಾ ಇದೆ. ಓಕೆ, ಆಹಾರ ಸಂಸ್ಕರಣೆ ಸಚಿವಾಲಯ ಕೂಡ ಇದರಲ್ಲಿ ಭಾಗವಹಿಸುತ್ತೆ. 100 ಕೃಷಿ ಆಹಾರ ಕೃಷಿ ತಂತ್ರಜ್ಞಾನ ನವೋದ್ಯೋಗ ಅಧಿಕಾರ ನೀಡಿ ಮತ್ತು 2030 ವೇಳೆಗೆ ರಫ್ತನ್ನು $50 ಬಿಲಿಯನ್ ಹೆಚ್ಚಿಸಬೇಕು ಅಂತ ಹೇಳಿ. ಓಕೆ, ಕೃಷಿ ಆಹಾರ ಉತ್ಪಾದನೆಗೆ ಏನ್ ಮಾಡಬೇಕು,
ಮತ್ತೆ ರಫ್ತಾಗಬೇಕು ಅಂದ್ರೆ ಅದಕ್ಕೆ ಪ್ಯಾಕಿಂಗ್ ಹೆಂಗಿರಬೇಕು, ಅದರ ಕ್ವಾಲಿಟಿ ಹೆಂಗಿರಬೇಕು, ಸಂಸ್ಕರಣೆ ಪ್ರೋಸೆಸ್ ಹೆಂಗ್ ಮಾಡಿ, ಪ್ಯಾಕೇಜಿಂಗ್, ಇವೆಲ್ಲ ಲಾಜಿಸ್ಟಿಕ್ ಒಂದ್ ಕಡೆಯಿಂದ ಒಂದ್ ಕಡೆ ಸಾಕ್ಸಕ್ಕೆ ಇವೆಲ್ಲಕ್ಕೂ ಕೂಡ ಇದು ಮಾಡ್ತಕ್ಕಂಥದ್ದು. ಸೊ ಇಲ್ಲೇ ಇಂಗ್ಲಿಷ್ ಕೂಡ ಹೈ ವ್ಯಾಲ್ಯೂ ಅಂಡ್ ಇನೋವೇಷನ್ ಅಗ್ರಿ ಫುಡ್ ಪ್ರಾಡಕ್ಟ್ಸ್ ಅದ್ರ ಮೇಲೆ ಫೋಕಸ್ ಮಾಡುತ್ತೆ. ಟೆಕ್ನಾಲಜಿ, ಓಕೆ, ಲೆಡ್ ಸೊಲ್ಯೂಷನ್ಸ್ ಫಾರ್ ಎಕ್ಸ್ಪೋರ್ಟ್ ಎನೇಬಲ್ಮೆಂಟ್, ಸೊಲ್ಯೂಷನ್ ಫಾರ್ ಸ್ಯಾನಿಟರಿ ಅಂಡ್ ಫೈಟೋ ಸ್ಯಾನಿಟರಿ ರಿಸ್ಕ್ ಅಂಡ್ ಕಂಪ್ಲೈನ್ಸಸ್ ಬ್ಯಾರಿಯರ್ಸ್ ಅಂತ. ಓಕೆ, ಅಂದ್ರೆ ಅಷ್ಟು ಸಂಸ್ಕರಣೆ ಇರಬೇಕು ಅದರಲ್ಲಿ ಅಂತ. ಓಕೆ, ಇನ್ನು ಇಲ್ಲಿ ಅಪೇಡಾ ಬಗ್ಗೆ ಒಂದ್ಸಲ ತಿಳ್ಕೊಬೇಕಾಗುತ್ತೆ, ಯಾಕಂದ್ರೆ ಇವೆಲ್ಲ ನಾವು ಓದ್ತಾ ಇದೀವಿ. ಅಪೇಡಾ ಅಂದ್ರೆ ಏನು? ಓಕೆ, ಇದು ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಇದೆ. ಯಾವಾಗ ಸ್ಟಾರ್ಟ್ ಆಯ್ತು? 1986 ಅಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಇದೇನು ಮಾಡುತ್ತೆ? ಇಟ್ ಇಸ್ ಎ ಸ್ಟ್ಯಾಟ್ಯೂಟರಿ ಬಾಡಿ. ಓಕೆ, ಅದು ಶಾಸನಾತ್ಮಕ ಸಂಸ್ಥೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಎಕ್ಸ್ಪೋರ್ಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಪ್ರೋಸೆಸ್ ಫುಡ್ ಪ್ರಾಡಕ್ಟ್ಸ್ಗೆ ಇದು ಹೆಚ್ಚು ಒತ್ತು ಕೊಟ್ಟು ಅದಕ್ಕೆ ತಕ್ಕಂತೆ ಕೆಲಸ ಮಾಡುತ್ತೆ. ಇದೊಂದು ಪ್ರೋಸೆಸ್ ಫುಡ್ ಅಪೇಡಾ ಆಕ್ಟ್ ಅಂತ 1985 ಅವಾಗ ಬಂದಿತ್ತು. ಇದರ ಏಮ್ ಏನು? ಟು ಪ್ರಮೋಟ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರೊಡಕ್ಷನ್, ಎನ್ಹಾನ್ಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನ ನೋಡ್ಕೊಳ್ಳಕ್ಕೆ, ಡೈವರ್ಸಿಟಿ ಇನ್ ಇಂಡಿಯಾ ಅಂಡ್ ಅಗ್ರಿ ಎಕ್ಸ್ಪೋರ್ಟ್ ಅಲ್ಲಿ ಅಗ್ರಿಕಲ್ಚರ್ ನ ಬೇರೆ ಬೇರೆ ಪ್ರೋಸೆಸ್ ಮಾಡಿ ಅದರಲ್ಲಿ ಡೈವರ್ಸಿಟಿ ವೈವಿಧ್ಯತೆಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಅಗ್ರಿ ರಿಲೇಟೆಡ್ ಅಗ್ರಿಕಲ್ಚರ್, ಕೃಷಿಯ ಒಳಗೆ ಬರ್ತಕ್ಕಂಥ ಬೇರೆ ಬೇರೆ ಸಂಸ್ಕರಿಸೋದನ್ನು ಕೂಡ ನಾವು ವೆರೈಟಿ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಅದನ್ನ ರೆಗ್ಯುಲೇಷನ್ ಮಾಡೋದು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡೋದು, ಮಾರ್ಕೆಟ್ ಲಿಂಕೇಜ್ ಕೊಡೋದು, ಇವೆಲ್ಲ ಕೂಡ ಮಾಡುತ್ತೆ. ಅದರ ಫಂಕ್ಷನ್ಸ್ ಗಳು ಕೊಟ್ಟಿನ ಡೆವಲಪ್ಮೆಂಟ್ ಅಂಡ್ ಸಪೋರ್ಟ್, ಎಕ್ಸ್ಪೋರ್ಟ್ ರಿಜಿಸ್ಟ್ರೇಷನ್ಸ್ಗೆ ಏನ್ ಬೇಕು ಅದಕ್ಕೆ, ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಷನ್ಸ್ಗೆ ಏನ್ ಬೇಕು ಅದನ್ನೆಲ್ಲ ಗ್ಲೋಬಲ್ ಕಂಪ್ಲೇಸಸ್ ತಕ್ಕಂತೆ ಏನ್ ಮಾಡಬೇಕು ಅನ್ನೋದೆಲ್ಲ ಹೇಳುತ್ತೆ. ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಬಗ್ಗೆ ಹೇಳುತ್ತೆ, ಬ್ರ್ಯಾಂಡಿಂಗ್ ಬಗ್ಗೆ ಹೇಳುತ್ತೆ. ಓಕೆ, ಅಪೇಡಾ ಬಗ್ಗೆ ನೋಡ್ಬಿಡಿ. ಇದೊಂದೇ ಅಲ್ಲ, ನಿಮಗೆ ನಮ್ಮ ಫುಡ್ ಸೇಫ್ಟಿ ಏನು ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಬಗ್ಗೆನೂ ಗೊತ್ತಿರಬೇಕಾಗುತ್ತೆ. ಮತ್ತೆ ಫುಡ್ ಅಗ್ರಿಕಲ್ಚರ್ ಆಗಲಿ, ಇದು ಕೂಡ ನಮ್ಮ ಈಗ ಪ್ರೀವಿಯಸ್ ಒಂದು ಇದು ಸ್ಕೀಮ್ ಅಲ್ಲೂ ನೋಡಿದ್ವಿ. ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾನೆ. ಇನ್ನು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಬಂದು 2006 ಅಂಡರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ಇದು ಶಾಸನಾತ್ಮಕ ಸ್ಟ್ಯಾಟ್ಯೂಟರಿ ಬಾಡಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಅಂತ. ಇದು ಫುಡ್ ನ ಸ್ಟ್ಯಾಂಡರ್ಡ್ ಹೆಂಗಿರಬೇಕು, ಸೇಫ್ಟಿ ಹೆಂಗೆ, ಸ್ಟೋರೇಜ್ ಹೆಂಗಿರಬೇಕು, ಯಾವ ರೀತಿ ಅದಕ್ಕೆ ಆ ತರ ಮಾಡಿದ್ರೆ ಸೇಫ್ ಆಗಿದ್ರೆ ಮಾತ್ರ ಅದರ ಒಂದು ಮೊಹರನ್ನ ಯೂಸ್ ಮಾಡಬಹುದು. ಇವೆಲ್ಲ ಕೂಡ ಫುಡ್ ನ ಸೆಲ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಹೇಳುತ್ತೆ. ಇನ್ನು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನಿಮ್ಗೆ ಗೊತ್ತೇ ಇರೋದು, ಯುನೈಟೆಡ್ ನೇಷನ್ ನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಅಂತ. ಇದು ಬಂದು ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಲೇ ಇರೋದು. ಓಕೆ, ಅಂಡ್ ಇದರ ಹೆಡ್ ಕ್ವಾರ್ಟರ್ಸ್ ರೋಮ್ ಇಟಲಿ ಇರತಕ್ಕಂಥದ್ದು. 1945 ಅಲ್ಲಿ ಸ್ಥಾಪನೆ ಆಗಿರೋದು ಫುಡ್ ಅಂಡ್ ಅಗ್ರಿಕಲ್ಚರ್, FAO. ಓಕೆ, ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ಮಾತಾಡೋ ನೆಸಿಟಿ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಇದು ಏನೇನು ಕೆಲಸ ಮಾಡುತ್ತೆ ಅಂತ. ಓಕೆ, ಇವೆಲ್ಲ ಕೇಳ್ತಾನೆ ಸ್ನೇಹಿತರೆ. ಇನ್ನು ಇದು ಬಿಟ್ರೆ ಪ್ರಮುಖವಾಗಿ ಇನ್ನೊಂದು ಮಿಸ್ ಮಾಡಿದೀವಿ, ಅದು ಕಾಟನ್ ಬಗ್ಗೆ. ಕಾಟನ್ ಸ್ಟಾರ್ಟಿಂಗ್ ವಿಡಿಯೋ ಅದರಲ್ಲಿ ಹೇಳಬೇಕಾಗಿತ್ತು, ಬಟ್ ನೋ ಪ್ರಾಬ್ಲಮ್. ಕಾಟನ್ ಬಗ್ಗೆ ಕೂಡ ಸುದ್ದಿಯಲ್ಲಿ ಐತಿ. ಏನು ಸುದ್ದಿ ಇತ್ತು ನಿಮಗೆ ಗೊತ್ತಿರಬೇಕು. 2025 ಏನು ನಮ್ಮ ದೇಶದ ಮೇಲೆ ಒಂದು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು USA ಮಾಡಿದ್ವಿ, ಅವಾಗೆಲ್ಲ ಜಾಸ್ತಿ ಇದನ್ನ ಹಾಕಿದ್ರು, 50% ತನಕ ಎಲ್ಲ ಹಾಕಿದ್ರು, 55% ತನಕ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ತಿ ಬೆಲೆ ಸ್ಥಿರಗೊಳಿಸಲು ಜವಳಿ ಉದ್ಯಮ ಸರ್ಕಾರ ಅದು ಆಮೇಲೆ ಇನ್ನೂ 1 ಮಂತ್ ಮುಂದಕ್ಕೆ ಮಾಡ್ತಾವೆ. 2025 ಸೆಪ್ಟೆಂಬರ್ 30 ಆಮೇಲೆ ಪುನಃ 1 ಮಂತ್ ಎಕ್ಸ್ಟ್ರಾ ಕೂಡ ಮಾಡಿದ್ರು. ಹತ್ತಿ ಆಮದಿನ ಮೇಲೆ ಕಸ್ಟಮ್ಸ್ ಸುಂಕ ವಿನಾಯಿತಿ ನೀಡಿದ್ರು. ಏನ್ ಸರ್ ಇದು? ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಆಮದು ತಡಿಬೇಕು. ಅಲ್ಲಿ ನೋಡ್ರೆ ಆಮದು ಮೇಲೆ ಅಂದ್ರೆ ನಾವು ಇಂಪೋರ್ಟ್ ಮಾಡೋದ್ರ ಮೇಲೆ ಕಸ್ಟಮ್ ಸುಂಕ ತೆಗೆದ್ಬಿಟ್ರಲ್ಲ, ಯಾಕೆ ಅಂದ್ರೆ ನಾನು ಆಗ್ಲೂ ಕೂಡ ಹೇಳಿದೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ಬೆಳಿತಕ್ಕಂಥದ್ದು ಹತ್ತಿಗಳಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಓಕೆ, ಒಳ್ಳೆ ಕ್ವಾಲಿಟಿ ತಂದು ನಾವು ಏನು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಕಮ್ಮಿಗೆ ಸಿಗ್ತದೆ, ನಮ್ಮಲ್ಲಿ ಬೆಳೆದು ಮಾಡೋದಕ್ಕೆ ಕಮ್ಮಿಗೆ ಸಿಗ್ತಾರೆ. ಆಗ ಅಲ್ಲಿಂದ ನಾವು ಆಮದು ಮಾಡಿಕೊಂಡು ಅದನ್ನ ನಾವು ರೆಡಿಮೇಡ್ ಮಾಡಿ ಇನ್ನು ಕಮ್ಮಿ ರೇಟ್ಗೆ ಮಾಡಿದ್ರಾಗ ಅವ್ರಿಗೆ ಇನ್ನೂ ಕಮ್ಮಿ ರೇಟ್ಗೆ, ಅವರು ಎಷ್ಟೇ ಒಂದು ಕಸ್ಟಮ್ಸ್ ಹಾಕಿದ್ರು ಅವ್ರಿಗೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಆವಾಗ ನಮ್ಗೆ ಇನ್ನೂ ಪ್ರಾಡಕ್ಟ್ ನ ಸೇಲ್ ಮಾಡಕ್ಕೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಬೇರೆ ಬೇರೆ ಕಾರಣಗಳಿದ್ವು ಇದಕ್ಕೂ ಕೂಡ. ಹಂಗೆ ನೋಡೋದಾದ್ರೆ ಹತ್ತಿ ಬಗ್ಗೆ ಮೊನ್ನೆ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದೆ ನಿಮ್ಗೆ. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಗ್ರೋಯಿಂಗ್ ಆಲ್ 4 ಸ್ಪೀಶೀಸ್, 4 ತಳಿಯ ಎಲ್ಲ, ಅಂದ್ರೆ 4 ತಳಿಯಾದ ಹತ್ತಿ ನಾವು ನೋಡಬಹುದು. ಇದನ್ನ ಇಂಡಿಯಾದಲ್ಲಿ ಮಾತ್ರ ಬೆಳೀತಕ್ಕಂಥದ್ದು. ಮೊನ್ನೆ ಎಕ್ಸಾಮ್ ಅಲ್ಲಿ KL ಯಾವ್ದಾದ್ರು ಕೇಳಿದ್ದ. ಓಕೆ, G. arboreum ಮತ್ತು G. herbaceae ಅಂತಕ್ಕಂಥದ್ದು ಒಂದು ಏಷ್ಯನ್ ಕಾಟನ್, ಅದು ಈಜಿಪ್ಟಿಯನ್ ಕಾಟನ್ G. barbadense ಅಂತ ಹೇಳಿ, ಇನ್ನೊಂದು ಅಮೆರಿಕನ್ ಅಪ್ಲಾಂಟ್ ಕಾಟನ್ G. hestonum ಅಂತ ಹೇಳಿ. ಸೊ ಈ 4 ತಳಿಗಳನ್ನ ಭಾರತದಲ್ಲಿ ಬೆಳಿತೀವಿ ನಾವು. ಒಂದೇ ಕಂಟ್ರಿಲಿ ಇನ್ನೆಲ್ಲ ತಳಿಗಳನ್ನು ಬೆಳೆಯೋದು. ಜಾಗತಿಕವಾಗಿ ನೋಡಿದರೆ ಹತ್ತಿ ಬೆಳೆಯೋದ್ರಲ್ಲಿ ಸ್ನೇಹಿತರೆ 23% ನಾವು ಉತ್ಪಾದನೆ ಮಾಡ್ತೀವಿ ವರ್ಲ್ಡ್ ಅಲ್ಲಿ. ವಿಶ್ವದ ಹತ್ತಿ ಪ್ರದೇಶ ನಮ್ಮ 40% ಅಷ್ಟಿದೆ. ಓಕೆ, ಬಾಂಗ್ಲಾ ಸ್ವಲ್ಪ ಜಾಸ್ತಿ ಮಾಡ್ತಾ ಇತ್ತು, ಆದ್ರೆ ಇವಾಗ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಏನಾಯ್ತು, ಸ್ವಲ್ಪ ಕಮ್ಮಿ ಆಯ್ತು ಅಲ್ಲೂ ಕೂಡ. ಇನ್ನು ಭಾರತದ ಪ್ರಮುಖ ನಾರು ವಾಣಿಜ್ಯ ಬೆಳೆಗಳಲ್ಲಿ ಒಂದು ಈ ಕೃಷಿ ಕೈಗಾರಿಕೆ ಬೆಳೆಗಳಲ್ಲೂ ಕೂಡ ಹತ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 6 ಮಿಲಿಯನ್ ರೈತರಿಗೆ ನೇರ ಜೀವೋಪಾಯ ಒದಗಿಸ್ತಾ ಇರ್ತಕ್ಕಂಥದ್ದು ಇದು. ಇನ್ನು ಹತ್ತಿ ಬಗ್ಗೆ ಮಾತಾಡಿದ್ರೆ ಯಾವಾಗ ಬೆಳಿತೀವಿ? ಖಾರಿಫ್ ಅಲ್ಲಿ ಬೆಳಿತೀವಿ, ನಮ್ಮ ಸೌತ್ ಅಲ್ಲಿ ರಾಬಿ ಬೆಳೆಯಲ್ಲೂ ಕೂಡ ಬೆಳಿತೀವಿ. ಇದಕ್ಕೆ ಮೊಳಕೆ ಹೊಡೆದು ತಾಪಮಾನ 15 ಡಿಗ್ರಿ ಸೆಂಟಿಗ್ರೇಡ್ ಬೇಕಾಗುತ್ತೆ. ಬೆಳವಣಿಗೆಗೆ ಸ್ವಲ್ಪ ಬಿಸಿಲಿದ್ರು 21 to 27 ಡಿಗ್ರಿ ಸೆಂಟಿಗ್ರೇಡ್ ಇದ್ರು ನಾವು ತಡೆಯಬಹುದು. ಆದ್ರೆ ಹತ್ತಿಗೆ ಹಿಮ, ಫ್ರಾಸ್ಟ್
ಫ್ರಾಸ್ಟ್ ಆಗಿರ್ಬೋದು, ಹಿಮ ಇರಬಾರ್ದು. ಓಕೆ, ಇದು ಒಟ್ಟು ಬೆಳವಣಿಗೆ 150 180. ಇದು ಬೇರೆ ಬೇರೆ ಕಡೆ ಒಂದೊಂದು ಕಡೆ, ಈಗ ನಾವು ಸಮಶೀತೋಷ್ಣ ವಲಯ, ಉಷ್ಣವಲಯ ಅಂತ ತಗೊಂಡಾಗ ಅಲ್ಲಿ ಬೇರೆ ಬೇರೆ ಒಂಚೂರು ಏನೋ ದಿನಗಳು ಮತ್ತೆ ಟೆಂಪರೇಚರ್ ಕೂಡ ಬೇರೆ ಬೇರೆ ಇರುತ್ತೆ. ಓಕೆ, ಇನ್ನು ಇದು ಅತ್ಯಂತ ಹೆಚ್ಚು ನೋಡೋದಾದ್ರೆ ಪ್ರೊಡ್ಯೂಸಿಂಗ್ ಸ್ಟೇಟ್ ಯಾವುದು ಭಾರತದಲ್ಲಿ ಅಂದ್ರೆ ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ, ಆಂಧ್ರ ಪ್ರದೇಶ ಅತ್ಯಂತ ಹೆಚ್ಚು ಬೆಳಿತವೆ. ಇನ್ನು ಗ್ಲೋಬಲ್ ಅಲ್ಲಿ ನೋಡೋದಾದ್ರೆ ಚೈನಾ ಫಸ್ಟ್ ಹತ್ತಿಲಿ. ಓಕೆ, ಚೈನಾ ನಂಬರ್ 1, ಸೆಕೆಂಡ್ ಇಂಡಿಯಾ ಬರುತ್ತೆ, ಆಮೇಲೆ USA ಬರುತ್ತೆ, ಆಮೇಲೆ ಬ್ರೆಜಿಲ್ ಬರುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹತ್ತಿ ಬಗ್ಗೆನೂ ಕೂಡ ಕೇಳಬಹುದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಫೈನ್ ಸರ್. ಓಕೆ, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿ, ಇನ್ನೂ ತುಂಬಾ ಇದೆ ನೋಡೋದಾದ್ರೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸ್ಕೀಮ್ಸ್ಗಳು ಅದೆಲ್ಲ ನೋಡಿ. ಲಾಸ್ಟ್ 3 ವಿಡಿಯೋ ನೋಡಿಲ್ಲ ನೋಡಿ, ಎಲ್ಲ ಲಿಂಕ್ಸ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದು ಪ್ರೀವಿಯಸ್ ಇಯರ್ದು ಕೂಡ ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಅದು ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಲಿಂಕ್ಸ್ ಸ್ನೇಹಿತರೆ. ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನಾವು ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀವಿ. ಎಕ್ಸಾಮ್ಸ್ಗಳು ಅರ್ಥ ಇದೆ, ಇದು ಬರೀ ನಿಮಗೆ ಅಗ್ರಿಕಲ್ಚರ್ ಎಕ್ಸಾಮ್ಸ್ಗೆ ಮಾತ್ರ ಅಲ್ಲ, ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಅಗ್ರಿಕಲ್ಚರ್ ರಿಲೇಟೆಡ್ ಕೇಳ್ತಾನೆ, ನಾನು ನಿಮ್ಗೆ ಹೇಳಿದೆ ಏನೇನು ಪ್ರಶ್ನೆ ಬಂದಿದ್ವು ಅಂತ. ಅನ್ನ ಚಕ್ರದ ಬಗ್ಗೆ ಕೂಡ ಬಂದಿತ್ತು. ಹಾಗೆ ನಿಮಗೆ ಹತ್ತಿ 4 ಬೆಳೆಗೆ ರೀತಿಯಾದ ತಳಿಗಳನ್ನು ನಾವು ಭಾರತದಲ್ಲಿ ಬೆಳಿತೀವಿ, ಎಲ್ಲ ತಳಿಗಳನ್ನ ಅಂತ, ಅದು ಕೂಡ ಬಂದಿತ್ತು ಎಕ್ಸಾಮ್ ಅಲ್ಲಿ. ಈ ತರದ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕರೆಂಟ್ ಅಫೇರ್ ರಿಲೇಟೆಡ್ ಆಗಿರೋದ್ರಿಂದ ಕೇಳ್ತಾನೆ. ಸೊ ನಮಸ್ಕಾರ, ಧನ್ಯವಾದಗಳು. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ.